ಪಕ್ಷ ನಿರ್ಧಾರ ಮಾಡುತ್ತೆ ಅಂತ ಹೇಳಿದಾರಲ್ವ, ಪಕ್ಷ ಮಾಡುತ್ತೆ, ಮುಖ್ಯಮಂತ್ರಿಗಳು ನಿರ್ಧಾರ ತಗೋತೀನಿ ಎಂದಿದ್ದಾರೆ, ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷರಿದ್ದಾರೆ, ಪಕ್ಷ ಕೆಲವೊಂದು ನಿರ್ಧಾರಗಳನ್ನ ತಗೊತಾರೆ, ಅದರದ್ದೇ ಆದ ಸಮಯ ಇರುತ್ತೆ. ಇಡೀ ರಾಜ್ಯದ ದೃಷ್ಟಿಕೋನ ಇಟ್ಕೊಂಡು ಕೆಲವೊಂದು ಜವಾಬ್ದಾರಿಗಳು ಕೊಡುವಂಥದ್ದು ಇರುತ್ತೆ, ಸ್ಥಾನಮಾನಗಳಿರುತ್ತೆ. ಪಕ್ಷದ ಇತಿಮಿತಿಯಲ್ಲಿ ನಾವು ಮಾತಾಡಬೇಕಾಗುತ್ತೆ. ಮಕ್ಕಳಿಗೆ ಕೊಡಲಿ ಅಂತಾನೆ ನಂದು ಒತ್ತಾಯ ಇದೆ. ಅದು ಯಾರು ಕ್ಷೇತ್ರನ ಪ್ರತಿನಿಧಿಸಿರ್ತಾರೆ, ಸದಾಕಾಲ ಜನರ ಜೊತೆ, ಬಡವರು ರೈತರ ಜೊತೆ ಒಡನಾಟ ಇಟ್ಕೊಂಡು ಒಂದು ಕ್ಷೇತ್ರನ ಸುಧಾರಿಸಿ ಸಮಸ್ಯೆಗಳ ಬಗ್ಗೆ ಅರಿವು ತಿಳುವಳಿಕೆ ಇಟ್ಕೊಂಡು ಸದನಕ್ಕೆ ಬಂದರೆ ಇಡೀ ರಾಜ್ಯದ ಮಹಿಳೆಯರು ಮತ್ತು ಎಲ್ಲರ ವಿಚಾರಗಳ ಬಗ್ಗೆ ತಿಳ್ಕೊಂಡಿರುವಂಥವ್ರು ಬರಲಿ ಸದನಕ್ಕೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹೈಕಮಾಂಡ್ ಮಟ್ಟದಲ್ಲಿ ಒಂದು ಮಾತುಕತೆ ನಡೀತಾ ಇದೆ ಸರ್ ಮೇಡಮ್, ಮುನಿಯಪ್ಪ ಬದಲಿಗೆ ನಿಮಗೆ ಕೊಡಬೇಕು ಅಂತ ಇಟ್ಟಿದ್ದಾರೆ, ಮಾತುಕತೆ ನಡೀತಾ ಇದೆ ಅಂತ ಇದೆ, ಅದ್ರ ಬಗ್ಗೆ ಪಕ್ಷದ ಹಂತದಲ್ಲಿ ಪಕ್ಷದ ನಾಯಕರು, ಹಿರಿಯರು, ಪಕ್ಷ ರಾಜ್ಯದಲ್ಲಿ ಪಕ್ಷ ಕಟ್ಟಿರುವಂಥವ್ರು, ಕೇಂದ್ರದಲ್ಲಿ ಪಕ್ಷ ಕಟ್ಟಿರುವಂಥವ್ರು, ಅವರ ವೇದಿಕೆಯಲ್ಲಿ ಏನೇನು ಚರ್ಚೆ ಆಗುತ್ತೆ ಅದು ನಮ್ಮ ಗಮನಕ್ಕೆ ಬಂದಿರಲ್ಲ, ವೈಯಕ್ತಿಕವಾಗಿ ಕೂಡ ನಮ್ಮ ಗಮನಕ್ಕೆ ಬಂದಿರಲ್ಲ. ಪಕ್ಷದ ಆರೋಗ್ಯಕರ ಹಿತದೃಷ್ಟಿಯಿಂದ 100 ಚರ್ಚೆ ಆಗ್ಬೋದು, ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನು ನಿರ್ಧಾರ ತಗೋತಾರೋ ಅದನ್ನು ನಾವು ಗೌರವಿಸಬೇಕಾಗುತ್ತೆ. ಅಲ್ಲ ಮೇಡಮ್, ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಹಾಗಾಗಿ ನೀವು ತಾವು ಕೇಳ್ಬೋದಲ್ವಾ ಅಂತ. ಸಚಿವ ಸ್ಥಾನ ಕೇಳೋದು ತಪ್ಪೇ ಅಲ್ಲ. ಪ್ರತಿಯೊಬ್ಬರಿಗೂ ಒಂದು ಏನಂತಾರೆ, ಒಂದು ಕ್ಷೇತ್ರದ ಕೆಲಸ ಮಾಡಿ ಮುಂದೆ ಇನ್ನೂ ಹೆಚ್ಚಿನ ಒಳ್ಳೆ ಅವಕಾಶ ಸಿಗಲಿ ಅನ್ನೋವಂಥದ್ದು ಬಯಸೋದು ತಪ್ಪಲ್ಲ. ಅದನ್ನು ಕೇಳಿರೋ ಸರಿ ತಪ್ಪು ಅನ್ನೋವಂಥದ್ದು ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಯಾವಾಗ ಅವರು ಸ್ಥಾನಮಾನ ಕೊಡ್ತಾರೆ, ಪ್ರಾತಿನಿಧ್ಯತೆ ಕೊಡ್ತಾರೆ ಅನ್ನೋವಂಥದ್ದು ಪಕ್ಷನ ಜವಾಬ್ದಾರಿ ಸ್ಥಾನಕ್ಕೆ ತಂದಿರುವಂಥವ್ರು, ಪಕ್ಷ ಕಟ್ಟೋವಂಥವ್ರು, ಒಂದು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತಿರೋವಂಥವ್ರು, ಇನ್ನೂ ಜವಾಬ್ದಾರಿಯಲ್ಲಿರೋರ್ಗೆ ಮಾತ್ರ ಆ ಶಕ್ತಿ ಇರುತ್ತೆ. ಪ್ರತಿ ಕ್ಷೇತ್ರನ ಪ್ರತಿನಿಧಿಸೋರ್ಗೆ ಆ ಶಕ್ತಿ ಇರಲ್ಲ. ನಾವು ಯಾವುದೇ ಒಂದು ಆಲೋಚನೆ ಬಂದಾಗೂ ಕೂಡ ನಮ್ಮ ಇತಿಮಿತಿಗೆ ಮಾತ್ರನೇ ನಾವು ಮಾತಾಡಬೇಕಾಗುತ್ತೆ. ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ನಮಗಿಂತ ಜವಾಬ್ದಾರಿ ಸ್ಥಾನದಲ್ಲಿ ಪಕ್ಷದಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾರನ್ನ ಯಾವ ಸ್ಥಾನದಲ್ಲಿ ಕೂರಿಸ್ಬೇಕು, ಎಲ್ಲಿ ಕರ್ಕೊಂಬರ್ಬೇಕು ಅನ್ನೋಂಥ ಅದಕ್ಕೆ ಆದ ಹಿರಿಯ ನಾಯಕರು, ಮುಖಂಡರು, ಕಾಂಗ್ರೆಸ್ ಪಕ್ಷನ ಭಾಳ ವರ್ಷಗಳ ಕಾಲ ಕಟ್ಟಿ ಸಂಘಟನೆ ಮಾಡಿ ಅಧಿಕಾರಕ್ಕೆ ತೊಗೊಂಬಂದಿರುವಂಥ ಎಂಥೋ ನಾಯಕರು ಇರ್ತಾರೆ. ಅವ್ರಿಗೆ ಮಾತ್ರ ಆ ಶಕ್ತಿ ಇರುತ್ತೆ, ಆಲೋಚನೆ ಮಾಡಬೇಕು ಅನ್ನೋ ಸ್ವತಂತ್ರ ಇರುತ್ತೆ. ಅಭಿಪ್ರಾಯ ಹೇಳ್ಬೋದು, ನನಗೊಂದು ಅವಕಾಶ ಕೊಡಿ, ನಾನು ಅವಕಾಶ ವಂಚಿತಲು ಅಂತ ಕೇಳೋದು ತಪ್ಪಲ್ಲ, ಅವಕಾಶದಿಂದ ವಂಚಿತರು ಅಂತ ಹೇಳೋದು ತಪ್ಪಲ್ಲ, ಕೇಳ್ಬೋದು, ಹೇಳೋ ಸ್ವತಂತ್ರ ಇದೆ. ಆದರೆ ಮೇಡಮ್, ನಮ್ಮ ಜಿಲ್ಲೆಗೆ ಕೊಟ್ಟಾಗ ಅನುಭವ ಸಿಗತ್ತೆ, ಕೆಲಸ ಕಲಿತೀವಿ, ಮತ್ತು ವಿಶೇಷವಾಗಿ ಆ ಜಿಲ್ಲೆಗೆ ಕೊಟ್ಟಾಗ ನಮ್ಮ ಜಿಲ್ಲೆ ಅನ್ನೋ ಒಂದು ಅಭಿಮಾನ, ಒಂದು ಪ್ರೀತಿಯಿಂದ ಕೆಲಸ ಮಾಡೋದಕ್ಕೆ ಇನ್ನೂ ಉತ್ಸಾಹ ಇರುತ್ತೆ ಅನ್ನೋದಷ್ಟೇ. ಮೇಡಮ್, ನಮ್ಮ ಜಿಲ್ಲೆಗೆ KH ಮುನಿಯಪ್ಪ ಅವರು ಕಾರಣ ಅಂತ ಹೇಳ್ತಾರೆ SN ನಾರಾಯಣಸ್ವಾಮಿ ಅವರು. ಮೇಡಮ್, ಒಂದು ಕೆಲಸ ಮಾಡಿ, ನೀವು ಹಿಂಗೆಲ್ಲ ಮಾತಾಡ್ತಿರಲ್ಲ, ಒಂದು ಜಿಲ್ಲೆಯಲ್ಲಿ ಒಂದು ನಾಯಕತ್ವದ ಜವಾಬ್ದಾರಿ ತಗೊಳ್ಳೋಕ್ಕೆ ಅರ್ಹತೆ ಇಲ್ಲ ಅಂತ ಅವ್ರನ್ನ ದೂರ ಆಗಿದೆ. ಅವ್ರ ಜವಾಬ್ದಾರಿ ಏನಿರುತ್ತೆ ಅವ್ರ ಜವಾಬ್ದಾರಿಗೆ ಇತಿಮಿತಿಯಾಗಿ ಕೆಲಸ ಮಾಡಲಿ. ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಆ ಇತಿಮಿತಿಯಲ್ಲಿ ಕೆಲಸ ಮಾಡಲಿ. ಇದಕ್ಕೆ ಹಿಂದೆನೇ ಅವ್ರು ಏನಕ್ಕೆ ಮಾತ್ರ ಅರ್ಹರು, ಏನಕ್ಕೆ ಅಲ್ಲ ಅನ್ನೋವಂಥದ್ದನ್ನು ನಾವೇನು ವೈಯಕ್ತಿಕವಾಗಿ ಹೇಳೋವಂಥದ್ದು ಇಲ್ಲ. ಅದಾದಮೇಲೆ ಯಾರೋ ಒಬ್ಬರು ವೈಯಕ್ತಿಕವಾಗಿ ಯಾರೋ ಒಬ್ಬರು ಸ್ಥಾನಮಾನ ನಿಲ್ಲಿಸಲಿಕ್ಕೆ, ತಡಿಲಿಕ್ಕೆ ಯಾರೂ ಕಾಂಗ್ರೆಸ್ ಪಕ್ಷದಲ್ಲಿ ಅಂಥ ಜವಾಬ್ದಾರಿ ಆಗಿರುವಂಥ ಸ್ಥಾನಮಾನನ ಇನ್ನೂ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಖಂಡಿತ ಆಗಲ್ಲ ಅವೆಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದದ್ದ ಒಂದು ಸಿದ್ಧಾಂತಗಳ ಮೇಲೆ ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದಾರೆ. ಯಾರೋ ಒಬ್ಬರಿಗೆ ಆ ಥರ ಶಕ್ತಿ ಇರುತ್ತೆ, ಒಬ್ಬರಿಗೆ ಸ್ಥಾನಮಾನ ಕೊಡೋವಂಥದ್ದು, ಸ್ಥಾನಮಾನ ಕಿತ್ಕೊಳ್ಳೋವಂಥದ್ದು, ಆ ಥರ ಶಕ್ತಿ ಇರುತ್ತೆ ಅಂದರೆ ಅದು ಭ್ರಮೆ ಅಷ್ಟೇ, ಖಂಡಿತ ಇಲ್ಲ. ಪ್ರತಿಯೊಬ್ಬರು ಪರಿಶ್ರಮದಿಂದನೇ ರಾಜಕೀಯವಾಗಿ ಗೆಲ್ಲಲಿಕ್ಕಾಗತ್ತೆ. ಪರಿಶ್ರಮ, ಕೃಷಿ ಇಲ್ಲದೆ ರಾಜಕಾರಣಿ ಆಗಲಿಕ್ಕಾಗಲ್ಲ. ಆದರೆ ನಾವು ಪರಿಶ್ರಮ, ಕೃಷಿಯಿಂದ ಬರೋದು ಜನಪರವಾಗಿರುವಂಥ ಕೆಲಸ ಮಾಡಲಿಕ್ಕೆ. ಆಮೇಲೆ ದೇವರು, ಜನರು ಅವಕಾಶ ಕೊಟ್ಟಾಗ ಅದನ್ನು ನಾವು ಯಾವ ರೀತಿ ಅದನ್ನು ಉಪಯೋಗ ಮಾಡ್ಕೋಬೇಕು, ಯಾರ ಸೇವೆಗೋಸ್ಕರ ಅದನ್ನು ಮುಡುಪಾಗಿಡಬೇಕು ಅನ್ನುವಂಥದ್ದು ತುಂಬ ಮುಖ್ಯ ಆಗಿರುತ್ತೆ. ಮೇಡಮ್, ಒಬ್ಬ ಶಾಸಕರ ಕಡೆ ಮಗಳಾಗಿ ಒಂದು ಆರೋಪ ಬರ್ತದೆ, ಪ್ರತಿದಿನ ನೋಡಿದರೆ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿ ಸರಿ ಅವರು 7 ಸರಿ ಗೆಲ್ಲಿಸಿದಾಗ ಕೂಡ ನಮ್ಮ ಸಮುದಾಯ ಜಾಸ್ತಿ ಸಾಕಷ್ಟು ಅನುಕೂಲ, ರಾಜಕೀಯ ಶಕ್ತಿ. ಅಷ್ಟು ಅನುಭವ ನನ್ನಲ್ಲಿ ಇಲ್ಲ ಅಣ್ಣ. ಒಂದೇ ಒಂದು ನಿಮಿಷ, ನೀವು ಮಾಧ್ಯಮದಲ್ಲಿ ಕೇಳ್ತಾನೆ ಇದ್ದೀರಾ, ಉತ್ತರ ಹೇಳ್ತೀನಿ. ಪ್ರತಿಯೊಬ್ಬ ರಾಜಕಾರಣಿ, ಜನಪ್ರತಿನಿಧಿ ಯಾವಾಗಲೂ ಕೂಡ ಎಲ್ಲರ ಪ್ರತಿನಿಧಿ ಆಗಬೇಕಾಗತ್ತೆ. ಇಡೀ ಜಿಲ್ಲೆಯ ಯಾರ್ಯಾರು ಮತದಾರರಿರ್ತಾರೆ ಅವರೆಲ್ಲರ ಪ್ರತಿನಿಧಿ ನಾವು ಇಡೀ ರಾಜ್ಯದಲ್ಲಿ 5 ರಿಂದ 10 ಜನ ಹೆಣ್ಮಕ್ಳಿಗೆ ಇದ್ದೀವಿ. ಇಡೀ ರಾಜ್ಯದ ಧ್ವನಿ ಆಗಬೇಕು, ಮಹಿಳೆಯರ ಧ್ವನಿ ಆಗಬೇಕು.
ತಾಯಂದಿರ ಧ್ವನಿ ಆಗಬೇಕು, ಹೆಣ್ಮಕ್ಳ ಧ್ವನಿ ಆಗಬೇಕು ನಾವೆಲ್ಲ. ಅದರಲ್ಲಿ ನಾವು ಜಾತಿ ಧರ್ಮ ನೋಡಬಾರ್ದು. ಪಕ್ಷ ಅವಕಾಶ ಕೊಡುತ್ತೆ, ಸ್ಥಾನಮಾನನೂ ಕೊಡುತ್ತೆ. ಪ್ರತಿಯೊಬ್ಬ ನನ್ನಂಥವ್ರನ್ನ ನೂರಾರು ಜನನ, ಸಾವಿರಾರು ಜನನ ಹುಟ್ಟಾಕುವಂಥ ಶಕ್ತಿ ಯಾರಿಗಾದ್ರೂ ಇದೆ, ವೇದಿಕೆ ಯಾವುದಾದ್ರೂ ಇದೆ ಅಂದರೆ ಅದು ಪಕ್ಷ ಗುರುತಿಸಿದ ಮೇಲೆ ನಾವು ಜನಪರವಾಗಿರುವಂಥ ಆಲೋಚನೆಗಳಲ್ಲಿ, ಚಿಂತನೆಗಳಲ್ಲಿ ಮುಂದೆ ಬರಬೇಕಾಗುತ್ತೆ. ಪಕ್ಷಕ್ಕೆ ಗೊತ್ತಿರುತ್ತೆ ಯಾವ ಸಂದರ್ಭದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು, ಎಲ್ಲಿ ಕೊಡಬೇಕು ಅಂತಂದ್ಬಿಟ್ಟು. ಆಮೇಲೆ ವೈಯಕ್ತಿಕವಾಗಿ ಕೆಲವೊಂದು ನಿರ್ಧಾರಗಳು, ಅಭಿಪ್ರಾಯಗಳು ನಂದಾಗಿರುತ್ತೆ, ನಾನು ವ್ಯಕ್ತಪಡಿಸ್ಬೋದು, ಯಾಕಂದರೆ ಅದು ನನಗೆ ಸ್ವತಂತ್ರ ಇರುತ್ತೆ. ಆದರೆ ಪಕ್ಷದ ಅಭಿಪ್ರಾಯ ಅಲ್ಲ, ಪಕ್ಷದ ನಿರ್ಧಾರ ಆಗಲಿಕ್ಕೆ ಆಗಲ್ಲ. ಯಾವತ್ತೂ ಅಷ್ಟೇ ರಾಜಕಾರಣಿ ಪ್ರತಿಯೊಬ್ಬರ ಆಸ್ತಿ ಆಗಬೇಕು. ಒಬ್ಬ ರಾಜಕಾರಣಿ ನನ್ನ ವೈಯಕ್ತಿಕವಾಗಿ ನನ್ನ ನಿರ್ಧಾರಗಳಿಗೋಸ್ಕರ ರಾಜಕಾರಣಿ ಆಗೋದಲ್ಲ, ಜನರ ಧ್ವನಿ ಆಗಬೇಕು, ರೈತರ ಧ್ವನಿ ಆಗಬೇಕು, ಕಷ್ಟದಲ್ಲಿರೋರು, ಇಡೀ ಕ್ಷೇತ್ರದ ಧ್ವನಿ ಆಗಬೇಕಾಗ ಇಡೀ ಕ್ಷೇತ್ರನ ರಕ್ಷಣೆ ಮಾಡೋರು ಒಂದು ಜಾತಿ ಧರ್ಮ ಹೇಳ್ಕೊಂಡು ನಾನು ರಕ್ಷಣೆ ಮಾಡೋಕ್ಕೆ ಆಗುತ್ತಾ? ನನ್ನನ್ನು ಆವಾಗ ಒಬ್ಬರೇ ಓಟ್ ಹಾಕಿದ್ದಾರೆ ನನ್ನನ್ನು ಗೆಲ್ಲಿಸ್ಲಿಕ್ಕೆ ಅಂತ ನಾನು ಹೇಳೋಕ್ಕಾಗತ್ತಾ? ಇಲ್ಲ. ಪ್ರತಿಯೊಬ್ಬರು ಬಡವರು, ರೈತರಲ್ಲಿ ನೀವು ಜಾತಿ ಭೇದ ನೋಡ್ತೀರಾ, ಬಡವರಲ್ಲಿ ನೋಡ್ತೀರಾ, ಹೆಣ್ಮಕ್ಳಲ್ಲಿ ನಾನು ಸದಾ ನೋಡಲ್ಲ. ಒಂದು ತಾಯಿಯಾಗೆ ನಾನು ಗೌರವಿಸ್ತೀನಿ. ನಾನು ಇಡೀ ಕೋಲಾರ ಜಿಲ್ಲೆಯಲ್ಲಿ ಒಂದು ಹೆಣ್ಮಗು, ಈ ಮಣ್ಣಲ್ಲಿ ಹುಟ್ಟಿರೋ ಹೆಣ್ಮಗು, ನಾನು ಇಡೀ ಜಿಲ್ಲೆ ಹೆಣ್ಮಕ್ಳ ಪರವಾಗಿ, ರಾಜ್ಯದ ಹೆಣ್ಮಕ್ಳ ಪರವಾಗಿ ಧ್ವನಿಯಾಗಿ ನಿಲ್ತೀನಿ. ಯಾವತ್ತು ಒಂದು ಜಾತಿ ಧರ್ಮನ ನಾನು ಅದನ್ನು ಅಲಂಕರಿಸಿ ಯಾವತ್ತು ಮಾತಾಡಲ್ಲ. ನನ್ನನ್ನು ಜನ ಯಾವ ರೀತಿ ಗೆಲ್ಲಿಸಿದ್ದಾರೆ, ರೈತರು ಗೆಲ್ಲಿಸಿದ್ದಾರೆ, ನನ್ನನ್ನು ಬಡವ್ರು ಗೆಲ್ಲಿಸಿದ್ದಾರೆ, ಅದೇ ಒಂದು ಧ್ವನಿಯಿಂದ ಇರ್ತೀನಿ. ಆ ರೀತಿಯೇ ನನ್ನನ್ನು ಗುರುತಿಸ್ಲಿ ಅಂತ ಇಷ್ಟಪಡ್ತೀನಿ. ಯಾವುದೇ ಒಂದು ಈ ರೀತಿಯಾಗಿ ನಾನು ಭೇದ ಭಾವ ಮಾಡಲಿಕ್ಕೆ ಖಂಡಿತ ಹೋಗಲ್ಲ. ನಾನು ಆ ಥರ ಬಂದಿಲ್ಲ, ನನ್ನನ್ನು ಜನ ಆ ರೀತಿ ಗುರುತಿಸಿಲ್ಲ. ಮೇಡಮ್ ಲಾಸ್ಟ್ ಏನಂತ ಹೇಳಿದ್ರೆ ನಮ್ಮಿಂದ ಕಾಂಗ್ರೆಸ್ಸಿಂದ ನಾವು ಯಾರು ಅಲ್ಲ, ಅವ್ರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಪದೇ ವೈಯಕ್ತಿಕವಾಗಿ ಕೆಲವೊಂದು ಅಭಿಪ್ರಾಯಗಳು ಹೇಳೋದಕ್ಕೆ ನನ್ನನ್ನು ಉತ್ತರ ಖಂಡಿತ ಕೇಳಬೇಡಿ. ನಾನು ಭಾಳ ಸಣ್ಣವಳಿದ್ದೀನಿ. ಪಕ್ಷ ನಮಗೆ ವೇದಿಕೆ ಕೊಟ್ಟಿದೆ, ಜಿಲ್ಲೆಯಲ್ಲಿ ಹೋಗಿ ಕೆಲಸ ಮಾಡಿ ಅಂತ. ಎಲ್ಲ ಜಿಲ್ಲೆಯಲ್ಲೂ ಒಂದೊಂದು ಹೆಣ್ಮಗು ಗೆದ್ದಿಲ್ಲ, ಎಲ್ಲ ಜಿಲ್ಲೆಯಲ್ಲೂ ಕೂಡ ಕೆಲವೊಂದು ಜಾಗದಲ್ಲಿ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಅವಕಾಶ ಕೊಟ್ಟಿದ್ದಾಳೆ. ಈ ಮಣ್ಣಿನ ಮಗಳಾಗಿ ನಾನು ಬೆಳಿಬೇಕೇ ಹೊರತು ಸ್ವಾರ್ಥ ಮತ್ತು ಅಸೂಯೆ, ದ್ವೇಷಗಳಿಗೆ ನಾನು ಬಲಿಯಾಗಲ್ಲ. ನಾನು ಒಬ್ಬರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಜನ ನನ್ನನ್ನು ಆಯ್ಕೆ ಮಾಡಿರೋವಂಥದ್ದು. ನನ್ನ ಕ್ಷೇತ್ರಕ್ಕೆ ಹೋದರೆ ಯಾರು ನನ್ನ ಮತದಾರರು, ಅವರೇ ನನಗೆ ದಾರಿ ತೋರಿಸಿರೋದು, ಅವಕಾಶ ಕೊಟ್ಟಿರೋದು. ಅವ್ರ ಧ್ವನಿಯಾಗಿ ನಾನು ಬೆಳೆದ್ರೆ ಸಾಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.